ಲಕ್ಕಿ ಲಕ್ಕಿ ಅವನಿಗೆ ಟಾಮ್ ಅಂಡ್ ಜೆರಿ ಬೇಕಿದ್ದು ಬೇಡವಂತೆ. ಅವನಿಗೆ ಟಾಮ್ ಅಂಡ್ ಜೆರಿನೇ ಬೇಕು ಅವನಿಗೆ, ಇದು ಬೇಡವಂತೆ. ನಾಯಿ ಬೇಕಾದ್ರೆ ನಾಯಿನ ತಳ್ತಾನೆ ನೋಡ್ರಿ. ತಳ್ಳಪ್ಪ ನಾಯಿನ. ಕಣ್ಣು ನೋಡ್ತಾನೆ. ನೀನು ಚೆನ್ನಾಗಿದೀಯಾ? ಬಾ ಬಾ. ಹಂಗ ನನಗೆ ನೀನು ಇಷ್ಟ ಇಲ್ಲ. ಇದೇ ಇಷ್ಟ ಆಯ್ತು ಅವನಿಗೆ. ಬಕ್ ಅವ್ನು ನೋಡ್ರಿ ಎಷ್ಟು ಚೆನ್ನಾಗಿ ಗೊತ್ತ ವೀಡಿಯೋ ಮಾಡ್ದ ಏನಂತ. ಬಗ್ ಬೇಡ. ಫೈಟಿಂಗು ಲಕ್ಕಿ ಗಂಟ ಕಿತ್ತಾನೆ ಇವಾಗ. ಲಕ್ಕಿ ಇಲ್ಲಿ ಇಲ್ಲಿ ಲಕ್ಕಿ ಇಲ್ಲ ಟಾಮ್ ಅಂಡ್ ಜೆರಿ. ಲಕ್ಕಿ ಟಾಮ್ ನೋಡು ಟಾಮು. ಎತ್ತೆ ಸಾಕ್ಲೆ ಗಂಟ ಕಿತ್ತಾನ ಅವನು. ಲಕ್ಕಿ ಇಲ್ಲಿ ನೋಡು. ಲಕ್ಕಿ ಟಾಮ್ ಬೇಡವಾ? ಇಲ್ಲಿ ನೋಡು ಲಕ್ಕಿ. ಸಾಕ್ ಬಿಡ್ರಿ. ಇಟ್ಕೊಟ್ರಿ ಅವನಿಗೆ. ಇಲ್ಲ ನೋಡ ಲಕ್ಕಿ. ಆನೆ ಚಿಕ್ಕದಾಗಿದ್ದೆ ಏನೋ ಚೆನ್ನಾಗಿದ್ದಿಲ್ಲ ತಾನೆ, ತಲೆ ಅಷ್ಟೇ ತಾನೆ. ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ನೀವಿದು ನೋಡ್ತಾ ಇದ್ದೀರಾ ಈ ವ್ಲಾಗ್ ಬಂದು ನ್ಯೂ ಇಯರ್ನ ಸೆಕೆಂಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಯಾವ ಕ್ಲಿಪ್ಗಳನ್ನ ಹಾಕೋಕ್ಕಾಗಿಲ್ವೋ ಆ ಕ್ಲಿಪ್ ಎಲ್ಲ ಇದರಲ್ಲಿದೆ. ಸೊ ನಾವು ಕೂಡ ತುಂಬ ಎಂಟರ್ಟೈನ್ಮೆಂಟಾಗಿ ಫನ್ನಾಗಿ ಎಂಜಾಯ್ ಮಾಡಿರೋ ಕ್ಲಿಪ್ ಅಂತಲೇ ಹೇಳ್ಬೋದು. ನಮ್ಮ ಪಾಪು ಜೊತೆ ಸಿಕ್ಕಾಪಟ್ಟೆ ಮಾತಾಡಿ ನಮ್ಮ ಪಾಪುನ ರೇಗಿಸ್ಕೊಂಡು ಕೂತ್ಕೊಂಡಿದ್ದಾಗ ನಮ್ಮ ಮನಸ್ಸಿಗೆ ಬಂದಿದ್ದು ಒಂದೇ, ಇದ್ರಲ್ಲಿ ಹೋಗಿ ಆಟ ಆಡಬೇಕಿತ್ತು ಅಂತ. ಸೊ ಕ್ರೇಜಿ ವೇರ್ಲಿಗೆ ಬಂದ್ವಿ ನಾವು ಎಲ್ಲರೂ, ಹುಡುಗಿಯರು ಮಾತ್ರ ಬಂದು ಆಡೋಣ ಅಂತ ಡಿಸೈಡ್ ಆಯಿತು. ಯಾಕಂದರೆ ಹುಡುಗರೆಲ್ಲ ನಾವು ಆಡಲ್ಲ ಅಂದರು. ಆಲ್ರೆಡಿ ನಾನು 2 to 3 times ಇದನ್ನು ಆಡಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನನ್ನ ತಂಗಿಯರೆಲ್ಲ ಇವಾಗಲೇ ಆಡ್ತಾ ಇರೋದು. ಸೊ ಅವರಂತೂ ಸಿಕ್ಕಾಪಟ್ಟೆ ಫನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಜೊತೆಗೆ ಅದು ಬಂದು ಗುದ್ದಬೇಕಾದ್ರೆ ಒಂದು ವೈಬ್ರೇಟ್ ಆಗುತ್ತೆ, ಅದು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನಮ್ಮ ಲೈಫಲ್ಲಿ ಖುಷಿ ಕೊಡೋ ವಿಚಾರನ ಎಲ್ಲರ ಹತ್ರ ಹೇಳ್ಕೊತೀವಿ, ಆದರೆ ದುಃಖ ಕೊಡೋ ವಿಚಾರನ ಯಾರ ಹತ್ರನೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ನಿಮಗೆ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ. ಈಗ ನಾನು ಹೇಳೋಕ್ಕೆ ಬರ್ತಿರೋ ವಿಷಯ ಏನಪ್ಪ ಅಂದರೆ ಖುಷಿ ಯಾರಿಂದ ಬರುತ್ತೆ? ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ಖುಷಿ ಬರುತ್ತೆ ಖಂಡಿತ. ಆದರೆ ಇದು ಎಲ್ಲರ ಲೈಫಲ್ಲೂ ನಿಜ ಅಲ್ಲ. ಯಾಕೆ ಹೇಳಿ, ಒಂದು ಹೆಣ್ಣು ಬೆಳಿಬೇಕಾದ್ರೆ ಅವರು ಪರಿವಾರ ಹೇಗಿರುತ್ತೆ ಅಂದರೆ ಅಪ್ಪ ಅಮ್ಮ ಹೇಗಿರ್ತಾರೆ, ಸ್ವಂತದವ್ರು ಹೇಗಿರ್ತಾರೆ, ಅವಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ. ಸೊ ಆ ವಾತಾವರಣದಲ್ಲಿ ಅವಳು ಎಷ್ಟು ಖುಷಿಯಾಗಿದ್ಲು ಅನ್ನೋದು ಒಂದು ಕಡೆ ಲೆಕ್ಕ. ಆದರೆ ಅವಳು ಮದುವೆ ಹೋದ್ಮೇಲೆ ಅವರ ಹಸ್ಬೆಂಡ್ ಮನೇಲಿ ಯಾವ ಥರ ಬಾಳ್ತಿದ್ದಾಳೆ, ಹಸ್ಬೆಂಡ್ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊತಿದ್ದಾರೆ, ಅತ್ತೆ ಮನೆಯವರು ಎಷ್ಟು ಕೇರಿಂಗ್ ಆಗಿದ್ದಾರೆ, ಮತ್ತು ನಿಮ್ಮನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ, ಜೊತೆಗೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದೆಲ್ಲನೂ ಕನ್ಸಿಡರ್ ಆಗುತ್ತೆ. ಸೊ ಅವಾಗ ಅವ್ರ ಖುಷಿನ ಅಲ್ಲಿ ನಾವು ಜಡ್ಜ್ ಮಾಡ್ಬೋದು. ಇನ್ನು ಮಕ್ಕಳ ಕತೆ ಅಂತ ಹೋದರೆ ಖಂಡಿತವಾಗ್ಲೂ ಮಕ್ಕಳಾದ್ಮೇಲೆ ಹೆಣ್ಮಕ್ಳಿಗೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಮೂಡ್ ಸ್ವಿಂಗ್ಸ್ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಸ್ಟ್ರೆಸ್ ಬರುತ್ತೆ, ಕೆಲವರು ಶುಗರ್ BP ಕೂಡ ಬಂದಿರೋದಿದೆ, ಇನ್ನು ಕೆಲವರು ಮಂಕಾಗಿರೋದಿದೆ. ಸೊ ಅದನ್ನೆಲ್ಲ ನಾವು ಮೆಟ್ಟಿ ನಿಲ್ಲಬೇಕು ಅಂತಂದರೆ ಖಂಡಿತವಾಗ್ಲೂ ಹಸ್ಬೆಂಡ್ ಮನೆ ಸಪೋರ್ಟು ಬೇಕು, ಹಸ್ಬೆಂಡ್ ಸಪೋರ್ಟ್ ಬೇಕು, ಇಲ್ಲ ತವರಲ್ಲಿದ್ದೀವಿ ಅಂದರೆ ತವರವ್ರ ಮನೆಯವ್ರ ಸಪೋರ್ಟು ಬೇಕು. ಸೊ ಅವರೆಲ್ಲ ಸಪೋರ್ಟಿಂದನೇ ಒಂದು ಹೆಣ್ಣು ಖುಷಿಯಾಗಿರೋಕ್ಕೆ ಸಾಧ್ಯ ಅಂತ ನಾನು ಅನ್ಕೊತೀನಿ. ನಾವು ಸುಮ್ಮನೆ ಹೇಳ್ಬೋದು ಸೆಲ್ಫ್ ಕೇರ್ ಸೆಲ್ಫ್ ಲವ್ ಅಂತ, ಆದರೆ ಖಂಡಿತವಾಗ್ಲೂ ಇಲ್ಲ. ಎಷ್ಟಂತ ಸೆಲ್ಫ್ ಕೇರ್ ಮಾಡ್ತೀರಾ, ಎಷ್ಟಂತ ಸೆಲ್ಫ್ ಲವ್ ಮಾಡ್ತೀರಾ? ಒಂದಲ್ಲ ಒಂದು ಟೈಮಲ್ಲಿ ನಮಗೆ ಯಾರಾದರೂ ಒಬ್ಬರು ಒಂದು ಕ್ಷಣ ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಪರ್ಸನ್ ಬೇಕು ಅಂತ ಹೇಳ್ಬೋದು. ಸೊ ಆ ಪರ್ಸನ್ ನಿಮ್ಮ ಫ್ಯಾಮಿಲಿಯಲ್ಲಿದ್ದರೆ ಅಂದರೆ ನಿಮ್ಮ ಜೊತೆ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನನಗೂ ಕೇಳಿ ತುಂಬ ಖುಷಿ ಆಗುತ್ತೆ. ನನ್ನ ಲೈಫಲ್ಲೂ ಆ ಥರ ಪರ್ಸನ್ಗಳು ಇದ್ದಾರೆ, ಬಟ್ ನಾನು ಇವಾಗ ಹೇಳಲ್ಲ, ಮುಂದೆ ನಾನು ಹೇಳ್ತೀನಿ. ಸೊ ಹೀಗೆ ಖುಷಿಯಾಗಿರಿ ಅಂತ ಹೇಳ್ತಾ ನಾನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ಪಾಪುಗೆ ಹೊಸ ಟೆಡಿ ಬೇರ್ ಸಿಕ್ಕಿದೆ. ನ್ಯೂ ಇಯರ್ಗೆ ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅದನ್ನು ಬಿಡ್ತಾನೆ ಇರಲಿಲ್ಲ, ತಪ್ಕೊಂಡು ಆಟಾಡ್ತಿದ್ದ. ಜೊತೆಗೆ ನಾವು ಎಷ್ಟು ಐಟಮ್ನ ಗೆದ್ದಿದ್ದೀವಿ ಅಂತ ಯಾರಾದರೂ ಕಮೆಂಟ್ ಮಾಡಿ. ಖಂಡಿತ ಇದು ಚಾಲೆಂಜಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಕುನಾಫಾ ಐಸ್ ಕ್ರೀಮ್ನ ನಾನು ತಿಂದೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಬಟ್ ಬಿಲ್ ಕೂಡ ಜಾಸ್ತಿ, 450 rupees ಜಸ್ಟ್ ಒಂದು ಕೋನ್ಗೆ ಅಂದರೆ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಅಂತೂ ಕುನಾಫಾ ಚಾಕ್ಲೇಟ್ದು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಕುನಾಫಾ.
ಐಸ್ ಕ್ರೀಮ್ ಕುನಾಫಾ, ಚಾಕ್ಲೇಟ್ ಕುನಾಫಾ ರೆಸಿಪಿ ಅಂತ. ಸೊ ನೋಡೋಣ, ನಾನು ಫ್ಯೂಚರಲ್ಲಿ ಕುನಾಫಾ ರೆಸಿಪಿನ ಟ್ರೈ ಮಾಡೋಣ ಅಂತಿದ್ದೀನಿ. ಅಂದರೆ ನಾನೇ ಕುಕ್ ಮಾಡಿ ತಿನ್ನೋಣ ಅಂತ ಇದ್ದೀನಿ. ಹೊಸ ವರ್ಷ ಅಂದಮೇಲೆ ಲಕ್ಕಿ ಅವರಜ್ಜಿ ಲಕ್ಕಿನ ನೋಡೋಕ್ಕಂತ ಬಂದಿದ್ರು. ಬರ್ತಾ ಅವನಿಗಂತ ಬಟ್ಟೆ ತಂದಿದ್ರು. ಸೊ ಈ ಬ್ಲೂ ಕಲರ್ ಡ್ರೆಸ್ ತಂದಿರೋದು ಅವ್ರ ಅಜ್ಜಿನೇ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ ನನಗಂತೂ. ನಿಮಗೂ ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಂದರೆ ಕ್ಯೂಟ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.